ಮೆಡಿಟೇಟ್ ಮಾಡೋದಂತ. ಪ್ರೈಸ್ ಗಾಡ್. ನೀನು ಸ್ಲೋ ಆಗಿ ನೀನು ಕನ್ಫೆಸ್ ಮಾಡುತ್ತಿ, ಪ್ರೈಸ್ ಗಾಡ್, ನಾನು ಕ್ರಿಸ್ತನಲ್ಲಿ ನೂತನವಾಗಿ ಹುಟ್ಟಿದ್ದೇನೆ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ಹೆಚ್ಚಿನವನು. ಕನ್ಫೆಷನ್ ಮಾಡುವಂಥದ್ದು ದಟ್ ಇಸ್ ಒನ್ ಟೈಪ್ ಆಫ್ ಮೆಡಿಟೇಷನ್. ನೀನು ಕನ್ಫೆಸ್ ಮಾಡಿದ್ದರಿಂದ ನೀನು ಹೀಲ್ ಆಗುವುದಲ್ಲ, ನೀನು ಒಳಗೆ ಏನಾಗಿದ್ದಿ ಅದನ್ನು ನೀನು ಎಕ್ಸ್ಪ್ರೆಸ್ ಮಾಡುವಂಥದ್ದು, ನೀನು ಒಳಗೆ ಏನಾಗಿದೆ ಅದನ್ನು ನೀನು ಹೇಳುವಂಥದ್ದು. ಯು ಆರ್ ಶೈನಿಂಗ್. ಹಲ್ಲೆಲೂಯಾ. ಯಾವಾಗ ನಿಮ್ಮ ಒಳಗೆ ಇದೆ ಅದು ಪ್ರಾಣ ಎಂಬ ಈ ಬ್ರಿಡ್ಜ್ ದಾಟಿ ಹೀಲಿಂಗ್ ನಿಮ್ಮ ಬಾಡಿಗೆ ರಿಲೀಸ್ ಆಗುತ್ತದೆ. ನಿಮ್ಮ ಆತ್ಮಕ್ಕೆ ಮತ್ತು ನಿಮ್ಮ ಶರೀರಕ್ಕೆ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಇದೆ. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಬೇರೆ ಯಾವುದಲ್ಲ, ಅದು ನಿಮ್ಮ ಪ್ರಾಣ. ಈ ಪ್ರಾಣದಲ್ಲಿ ನಿಮಗೆ ಮೈಂಡ್ ಇದೆ, ವಿಲ್ ಇದೆ, ಇಮೋಷನ್ ಇದೆ. ಯಾವಾಗ ನೀವು ದೇವರ ವಾಕ್ಯವನ್ನು ಕೇಳಿ ಮೆಡಿಟೇಟ್ ಮಾಡುತ್ತೀರಿ, ನಿಮ್ಮ ಗೇಟ್ ವಾಲ್ ಓಪನ್ ಆಗ್ತದೆ, ನಿಮ್ಮ ಸ್ಪಿರಿಟ್ ಮ್ಯಾನ್ ಅದನ್ನು ಓಪನ್ ಆಗ್ತಾನೆ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ನದಿಗಳು ಹರಿಯುತ್ತದೆ. ಯಾವಾಗ ನೀವು ನೆಗೆಟಿವ್ ಮಾತುಗಳನ್ನು ಕೇಳ್ತೀರಿ, ಯಾವಾಗ ಹೊರಗೆ ಹೋಗ್ತೀರಿ, ಯಾವಾಗ ಪೊಲ್ಯೂಷನ್ ಮಾತುಗಳನ್ನು ಕೇಳ್ತೀರಿ, ಇಮ್ಮಿಡಿಯೇಟ್ಲಿ ನಿಮ್ಮ ಮೈಂಡ್ ಆಫ್ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಜಾನೋಕ್ತಿ 4:21 ಆಲ್ರೆಡಿ ಬರೆಯಲ್ಪಟ್ಟಿದೆ, ಕಂದ ಹೇಗೆ ನಿಮ್ಮ ಗೇಟ್ ವಾಲ್ ಅನ್ನು ಓಪನ್ ಮಾಡುವುದಂತ ಇದೆ ಬೈಬಲಲ್ಲಿ. ನಾನು ಫಾಸ್ಟಾಗಿ ಹೇಳ್ತೇನೆ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ಅದರ ಅರ್ಥ ನೀನು ಕಂಟಿನ್ಯೂ ಆಗಿ ನೋಡುತ್ತಲೇ ಇರು, ನೋಡುತ್ತಲೇ ಇರು, ನೋಡುತ್ತಲೇ ಇರು. ಸಿ ಯೋರ್ ಸೆಲ್ಫ್, ಸಿ ಯೋರ್ ಸೆಲ್ಫ್. ಅಗೇನ್ ಅಂಡ್ ಅಗೇನ್ ಯು ಆರ್ ಕನ್ಫೆಸಿಂಗ್ ಮೀನ್ಸ್ ಯು ಆರ್ ಸಿ ಯೋರ್ ಸೆಲ್ಫ್. ನಿನ್ನೋಡುತ್ತಿ, 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 ನಿನ್ನೋಡುತ್ತಿ. ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ. ದೇವರ ವಾಕ್ಯ ಎಲ್ಲರಿಗೆ ಆರೋಗ್ಯ ಅಲ್ಲ. ದೇವರ ವಾಕ್ಯ ಯಾರು ಹೊಂದುತ್ತಾರೆ ಅವರಿಗೆ ಅದು ಆರೋಗ್ಯ, ದೇಹಕ್ಕೆಲ್ಲ ಆರೋಗ್ಯ, ಅವುಗಳಿಗೆ ಜೀವ ಅದು. ನೆಕ್ಸ್ಟ್ ಹೇಳ್ತದೆ, ಮಗನೇ, ಈಗ ರಿವರ್ ಓಪನ್ ಆಗಿದೆ, ರೈಟ್? ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ನೆಕ್ಸ್ಟ್ ಹೇಳ್ತದೆ, ನೆಗೆಟಿವ್ ಮಾತುಗಳನ್ನು ತೊಲಗಿಸಿಬಿಡು, ಸೊಟ್ಟ ಮಾತು. ಪ್ರೈಸ್ ಗಾಡ್. ಒಮ್ಮೆ ಓಪನ್ ಆಗಿದೆ ಅಲ್ಲ, ಅದು ಓಪನೇ ಆಗಿರಲಿ. ಓಪನ್ ಆದ ಮೇಲೆ ನಿನ್ನ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿದ್ರೆ, ನೀನು ಇತರರಿಗೆ ಹೆಲ್ಪ್ ಮಾಡಬೇಕು. ಯಾವ ಏರಿಯಾದಲ್ಲಿ ನಿನಗೆ ಪ್ರಕಟಣೆ ಆಯಿತು, ಯಾವ ಏರಿಯಾದಲ್ಲಿ ನಿನಗೆ ಗೇಟ್ ಓಪನ್ ಆಯಿತು, ಆ ಏರಿಯಾದಲ್ಲಿ ಕಂಟಿನ್ಯೂ ಆಗಿ ಓಪನ್ ಉಳಿಬೇಕಾದ್ರೆ ಯು ಮಸ್ಟ್ ಹೆಲ್ಪ್ ಅದರ್ ಪೀಪಲ್. ಹೌ ಟು ರಿಸೀವ್ ಹೀಲಿಂಗ್. ಪ್ರೈಸ್ ಗಾಡ್. ನನ್ನ ಹೆಂಡತಿ ಫಸ್ಟ್ ಬರುವಾಗ ನನ್ನ ಹತ್ರ ಏನು ಹೇಳಲಿಲ್ಲ. ಆಕೆ ಕೇವಲ ಬಂದು ವಾಕ್ಯವನ್ನು ಕೇಳ್ತಾ ಇದ್ದಳು. ಕಾಲೇಜಿಗೆ ಹೋಗುತ್ತಿರುವಾಗ ಆಕೆಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು, ಐಸೈಟ್ ಪ್ರಾಬ್ಲಮ್ ಇತ್ತು, ಫೈಲ್ಸ್ ಪ್ರಾಬ್ಲಮ್ ಇತ್ತು. ಓಕೆ, 15 ದಿನಕ್ಕೊಮ್ಮೆ ಬ್ಲೀಡಿಂಗ್ ಆಗುವಂಥದ್ದು. ಅದು ಸಹ ಅನೇಕ ಡಾಕ್ಟರ್ ಬಳಿಗೆ ಹೋದಳು, ಅನೇಕ ಟ್ಯಾಬ್ಲೆಟ್ಗಳನ್ನು ತೆಗೆದು ಸ್ಟೀರಾಯ್ಡ್ ತೆಗೆದುಕೊಂಡ್ಳು. ಡಾಕ್ಟರ್ ಹೇಳಿದರು, ನಿನಗಿನ್ನು ಮದುವೆ ಆದರೆ ಮಕ್ಕಳಾಗೋದು ಡೌಟ್ ಅಂತ ಹೇಳಿದರು. ಮದ್ದು ತೆಗೆದುಕೊಂಡ್ರು. 15 ದಿನಕ್ಕೊಮ್ಮೆ ಬ್ಲೀಡಿಂಗ್, 7 ದಿನ ಕಂಟಿನ್ಯೂ. ಅದರ ನಂತರ ಪೇಯ್ನ್ ಎವ್ರಿ ಟೈಮ್, ಕಂಟಿನ್ಯೂಲಿ 8 years ಸಫರ್ಡ್. ಅನೇಕ ಡಾಕ್ಟರ್ ಬಳಿಗೆ ಹೋಗಿದ್ದಾಳೆ. ನಾನು ಪ್ರೀಚ್ ಮಾಡುವಾಗ, ಯಾವಾಗ ನಾನು ಪ್ರೀಚ್ ಮಾಡ್ತೇನೆ, ಒಂದಿನ ಕೂಡ ಆಕೆ ನನ್ನ ಹತ್ರ ಹೇಳಲಿಲ್ಲ. ರಕ್ತಸ್ಥರವಾದ ಸ್ತ್ರೀ, ದ ಬೈಬಲ್ ಹೇಳ್ತದೆ, ಅನೇಕ ವೈದ್ಯರಿಂದ ಆಕೆ ಕಷ್ಟಕ್ಕೆ ಒಳಪಟ್ಲಂತೆ. ಇದೆಯಾ ಬೈಬಲಲ್ಲಿ? 12 ವರ್ಷದಿಂದ ರಕ್ತ ಹೋಗ್ತಾ ಇತ್ತು. ನಂಬರ್ 1. ಅನೇಕ ವೈದ್ಯರಿಂದ ಆಕೆಗೆ ಕಷ್ಟ ಅನುಭವಿಸಿದಳು. 3ನೇದ್ದು, ಕೈಯಲ್ಲಿದ್ದದೆಲ್ಲವನ್ನು ಕಳಕೊಂಡಳು.
ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ, ರಕ್ತಸ್ಥರವಾದ ಸ್ತ್ರೀ ಓಪನ್ ತಿರುಗಲಿಕ್ಕಿಲ್ಲ. ಇನ್ನೊಂದು ಟಾರ್ಚರ್, ಆಕೆ ಯಾರನ್ನು ಹೋಗಿ ಮುಟ್ಟುತ್ತಾಳೆ ಆ ವ್ಯಕ್ತಿ ಆ ದಿವಸ ಅಶುದ್ಧ. ಅವನು ಹೋಗಿ ಯಾರಿಗೆ ಮುಟ್ಟುತ್ತಾನೆ ಅಶುದ್ಧ. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದ್ದು, ರಕ್ತಸ್ಥರವಾದ ಸ್ತ್ರೀ ಓಪನ್ ಆಗಿ ತಿರುಗಲಿಕ್ಕಿಲ್ಲ, ತಿರುಗಿದ್ರೆ ಆಕೆಯನ್ನು ಕಲ್ಲು ಬಿಸಾಡಿ ಕೊಲ್ಲಬೇಕು. ಪ್ರೈಸ್ ಗಾಡ್. ನಾನು ಎವ್ರಿ ಟೈಮ್ ನಾನು ಒಂದು ವರ್ಡ್ ಅನ್ನು ಪ್ರೀಚ್ ಮಾಡ್ತಾ ಇದ್ದೆ. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ದೇವರು ಅದೇ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳಿಗೆ ಜೀವವನ್ನು ಕೊಡುವನು. ಇದು ಸುಮಾರು 10 ವರ್ಷಗಳ ಹಿಂದೆ. ಪ್ರೈಸ್ ಗಾಡ್. ನಾನು ಓದ್ತೇನೆ ನಿಮಗೆ 8 ಚಾಪ್ಟರ್ 11. ಯೇಸುವನ್ನು ಸತ್ತವರ ಒಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕಮನ್ ಹೇಳ್ರಿ ವಾಸವಾಗಿದ್ದರೆ, ಕಮನ್ ಹೇಳ್ರಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಬದುಕಿಸುವನು. ಇದನ್ನು ಕೇವಲ ರ್ಯಾಪ್ಚರಿಗೆ ಮಾತ್ರ ಯೂಸ್ ಮಾಡ್ತಾನೆ. ಹೋಲಿ ಸ್ಪಿರಿಟ್ ಅಫ್ಕೋರ್ಸ್ ರ್ಯಾಪ್ಚರ್ನ ದಿನದಲ್ಲಿ ನಿಮ್ಮ ಮಹಿಮೆಯ ದೇಹವಾಗಿ ಆತನು ಪರಿವರ್ತಿಸ್ತಾನೆ. ಇಂಗ್ಲಿಷ್ನಲ್ಲಿ ಹೇಳ್ತದೆ ಕ್ವಿಕ್ಕನ್ ಯುವರ್ ಬಾಡಿ ಅಂತ. ದೇವರು ನಿಮ್ಮ ದೇಹವನ್ನು ನಾರ್ಮಲ್ ಆಗಿ ಸೃಷ್ಟಿ ಮಾಡಿದ್ದಾನೆ. ನಿಮ್ಮ ದೇಹದ ಅಂಗಗಳು ಅದು ನಾರ್ಮಲ್ ಆಗಿ ಕೆಲಸ ಮಾಡುತ್ತವೆ. ದೇವರು ನಿಮ್ಮನ್ನು ಸೃಷ್ಟಿ ಮಾಡುವಾಗ ಯಾವುದು ಮಿಸ್ಟೇಕ್ ಆಗಿ ಸೃಷ್ಟಿ ಮಾಡಲಿಲ್ಲ. ಎವ್ರಿಥಿಂಗ್ ಪ್ರೊಡ್ಯೂಸ್ ಲೈಫ್. ಪ್ರೈಸ್ ಗಾಡ್. ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಕ್ರಿಯೇಟಿವ್ ಪವರ್ ಇದೆ. ಒಂದು ಬೆರಳು ಕಟ್ಟಾದರೂ ಕೂಡ ಅದನ್ನು ಜೋಡಣೆ ಮಾಡಲಿಕ್ಕೆ ಆಗ್ತದೆ, ರೈಟ್? ವೈದ್ಯರ ಬಳಿಗೆ ಹೋದರೆ ಯಾಕೆ? ನ್ಯಾಚುರಲ್ ಕ್ರಿಯೇಟಿವ್ ಪವರ್ ಇದೆ. ನಿಮ್ಮ ಬೋನ್ಸ್ ಜೋಡಣೆ ಆಗುತ್ತವೆ, ನರಗಳು ಜೋಡಣೆ ಆಗ್ತವೆ. ಯಾಕೆ? ನ್ಯಾಚುರಲ್ ಕ್ರಿಯೇಟಿವ್ ಪವರ್ ಇದೆ, ನ್ಯಾಚುರಲ್. ಬಟ್ ಬೈಬಲ್ ಹೇಳ್ತದೆ ಲೈಫ್ ಅಂಡ್ ಡೆತ್ ಅಂಡ್ ಲೈಫ್ ಇನ್ ದ ಪವರ್ ಆಫ್ ಯುವರ್ ಟಂಗ್. ಜೀವವು ಮರಣವು ನಾಲಿಗೆಯ ವಶವಾಗಿದೆ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ಅಲ್ಲದೆ ಎವ್ರಿ ಟೈಮ್ ನೀವು ಏನು ಫೀಲ್ ಆಗ್ತದೆ, ಏನು ನೋಡ್ತೀರಿ, ಏನು ಅನಿಸ್ತದೆ, ನೀವು ಮಾತಾಡುವಾಗ ಯು ಆರ್ ರಿಲೀಸಿಂಗ್ ಡೆತ್ ಇನ್ ಯುವರ್ ಬಾಡಿ. ನೀವು ನಿಮ್ಮ ದೇಹಕ್ಕೆ ಏನು ರಿಲೀಸ್ ಮಾಡ್ತಾ ಇದ್ದೀರಿ? ಮರಣವನ್ನು ರಿಲೀಸ್ ಮಾಡ್ತೀರಿ. ಕೆಲವರದ್ದು ಒಂದೊಂದೇ ಅಂಗಗಳು, ಜೀವಕೋಶಗಳು ಡೆಡ್ ಆಗಲಿಕ್ಕೆ ಪ್ರಾರಂಭವಾಗ್ತವೆ ಬಿಕಾಸ್ ಆಫ್ ಯುವರ್ ಟಂಗ್. ನಾನು ಹೇಳಿದೆ ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ತನ್ನ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವುದಾದರೆ ದೇವರು ಅದೇ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಕ್ಕೆ ಜೀವ ಕೊಡುವನು. ಪ್ರೈಸ್ ಗಾಡ್. ಸ್ಪೀಕ್ ಟು ಯುವರ್ ಬಾಡಿ. ನಿಮ್ಮ ದೇಹದ ಆರ್ಗನ್ಗಳಿಗೆ, ಅಂಗಗಳಿಗೆ ನೀವು ಮಾತಾಡ್ರಿ. ನಿಮ್ಮ ದೇಹವು ನಿಮ್ಮ ಮಾತನ್ನು ಕೇಳುತ್ತದೆ. ಪ್ರೈಸ್ ಗಾಡ್. ಕಣ್ಣುಗಳೇ ದೇವರು ಸೃಷ್ಟಿಸಿದ ಮೇರೆಗೆ ನಾರ್ಮಲ್ ಆಗಿ ಕೆಲಸ ಮಾಡ್ರಿ. ಕಿವಿಗಳೇ ದೇವರು ಸೃಷ್ಟಿ ಮಾಡಿದ ಮೇರೆಗೆ ನಾರ್ಮಲ್ ಆಗಿ ಕೆಲಸ ಮಾಡ್ರಿ. ಹಾರ್ಟ್ ಯು ಫಂಕ್ಷನ್ ನಾರ್ಮಲ್, ಕಿಡ್ನಿ ಯು ಫಂಕ್ಷನ್ ನಾರ್ಮಲ್, ಯೂಟ್ರಸ್ ಯು ಫಂಕ್ಷನ್ ನಾರ್ಮಲ್. ಹಲ್ಲೆಲೂಯಾ. ನನ್ನ ಹೆಂಡತಿ ನನ್ನ ಹತ್ರ ಹೇಳಿಲ್ಲ, ವಾಕ್ಯವನ್ನು ಕೇಳಿದಳು, ಅಪ್ಲೈ ಮಾಡಿದಳು, ಮಾತಾಡಿದಳು, ಎವ್ರಿಥಿಂಗ್ ಬಿ ನಾರ್ಮಲ್. ಹಲ್ಲೆಲೂಯಾ. 8 years ಆಕೆ ಸ್ಪೆಕ್ಸ್ ಇಡ್ತಾ ಇದ್ದಳು, ಈಗ ಸ್ಪೆಕ್ಸ್ ಇಲ್ಲ. ಯಾಕೆ? ಸ್ಪೆಕ್ಸ್ ಯಾಕೆ ಇಡುವುದು? ನಂಬಿಕೆ ಅಂತ ಸ್ಪೆಕ್ಸ್ ತೆಗಿಬೇಡ. ಅಯ್ಯೋ ಕಾಣ್ತದೆ ಅಣ್ಣ. ನಿನಗೆ ದೃಷ್ಟಿ ಕರೆಕ್ಟ್ ಆದಾಗ ಸ್ಪೆಕ್ಸ್ ಇಟ್ಟರೆ ಮತ್ತೆ ಕಾಣುವುದಿಲ್ಲ ನಿನಗೆ, ರೈಟ್? ಅದರ ನಂಬರ್ ಮ್ಯಾಚ್ ಆಗುವುದಿಲ್ಲ. ಓಕೆ, ಈಗ ಆಕೆಯ ನದಿ ಓಪನ್ ಆಗಿದೆ, ರೈಟ್? ಒಂದು ದಿನ ಒಂದು ಫೋನ್ ಬಂತು. ಇಲ್ಲಿ ಕೇಳ್ರಿ, ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ ಕೂಡಲೇ, ಮಗನೇ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಗೋ. ಈಕೆಗೆ ಹೆಲ್ಪ್ ಆಗಿದೆ, ರೈಟ್? ಈಕೆ ಒಳಗಿನ ನದಿ ಓಪನ್ ಆಗಿದೆ, ರೈಟ್? ಒಂದಿನ ಫೋನ್ ಬಂತು ಕೇಳಿದ್ರು. ಒಂದು ಸಹೋದರಿ ಬೆಂಗಳೂರಿನಿಂದ ಕೇಳಿದ್ರು, ಮಣಿಪಾಲದಲ್ಲಿ ಬೆಸ್ಟ್ ಡಾಕ್ಟರ್ ಗೊತ್ತಿದೆಯಾ ಸಿಸ್ಟರ್ ನಿಮಗೆ ಅಂತ ಕೇಳಿದರು. ಅದಕ್ಕೆ ಹೌದು ನಾನು ನೋಡ್ತೇನೆ, ನನಗೆ ಎಷ್ಟು ಗೊತ್ತಿಲ್ಲ ಅಂತ ಹೇಳಿದರು. ಡಾಕ್ಟರ್ ಪರಿಚಯ ಇದೆ ಅವರಿಗೆಲ್ಲ, ಡಾಕ್ಟರ್ ಹತ್ರ ಹೋಗಿದ್ದಾರೆ ಅವರು, ನೋಡ್ತೇನೆ ಈಗ ಅಂತ ಹೇಳಿದರು. ಅಷ್ಟು ಹೇಳುವಾಗ ಫೋನ್ ಇಟ್ಟರು. ನಾನು ಕ್ಲಾಸ್ ತಗೊಂಡೆ.
ನನ್ನ ಹೆಂಡತಿಗೆ. ನಾನು ಹೇಳಿದೆ, ಆಕೆಗೆ ಡಾಕ್ಟ್ರನ್ನು ತೋರಿಸುವುದಲ್ಲ, ಯೇಸುವನ್ನು ತೋರಿಸು. ಆಕೆ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದ್ದು. ಆಕೆಗೆ ಹೆಲ್ಪ್ ಮಾಡು ಹೇಗೆ ಸ್ವಸ್ಥತೆ ಹೊಂದುವುದಂತ. ಆಕೆ ಪ್ರಾಬ್ಲಮ್ ಏನಂತ ಹೇಳಿದರೆ, ಆಕೆ ಮದುವೆ ಆಗಿ 3 ವರ್ಷ ಆದರೂ ಮಕ್ಕಳಿಲ್ಲ, ನಂಬರ್ 1. ನಂಬರ್ 2, ಆಕೆಗೆ 4 ತಿಂಗಳು 6 ತಿಂಗಳಿಗೊಮ್ಮೆ ಬ್ಲೀಡಿಂಗ್ ಆಗುವುದು ಪ್ರಾಬ್ಲಮ್. ಓಕೆ, ನನ್ನ ಹೆಂಡತಿ ಫೋನಲ್ಲಿ ಆಕೆಗೆ ಮಾತಾಡಿದ್ದು. ಆಗ ಸ್ವಲ್ಪ ಫ್ರೀ ಇದ್ದೇವೆ ನಾವು. ಈಗ ಫೋನ್ ಮಾಡಬೇಡಿ ಅಷ್ಟು, ಈಗ ವಾಕ್ಯ ಕೇಳಿ. ಓಕೆ, ಆ ಸಮಯ ಹೋಯಿತು. ಈಗ ಜಾಸ್ತಿ ಫೋನಲ್ಲಿ ಮಾತಾಡಲಿಕ್ಕೆ ಟೈಮ್ ಇಲ್ಲ, ಯಾಕಂದರೆ ಅಷ್ಟು ಫೋನ್ಗಳು ಬರ್ತವೆ. ಓಕೆ, ಆಕೆ ಮಾತಾಡಿದಳು. ಹೇಗೆ ವರ್ಡನ್ನು ಕನ್ಫೆಸ್ ಮಾಡೋದು ಅಂತ ಹೇಳಿದರು. ಹೇಗೆ ದೇವರು ಈಕೆಯಲ್ಲಿ ಕೆಲಸ ಮಾಡಿದನೋ ಆಕೆಗೆ ಟೀಚ್ ಮಾಡಿದ್ರು, ಅಷ್ಟೇ. ಸಿಂಪಲ್. ದೇವರ ವಾಕ್ಯವು ನಿಮ್ಮಲ್ಲಿ ಇದ್ದರೆ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುತ್ತೀರಿ. ಆಕೆಗೆ ವಿದಿನ್ 1 ಮಂತಲ್ಲಿ ಎಲ್ಲ ನಾರ್ಮಲ್ ಆಯಿತು. ಪ್ರೈಸ್ ಗಾಡ್. ಆಕೆ ಮಂತ್ಲಿ ನಾರ್ಮಲ್ ಸ್ಟಾರ್ಟ್ ಆಯಿತು. ನಂತರ ಗಂಡ ಹೆಂಡತಿ ಬಂದರು. ನಾನು ಹೇಳಿದೆ, ನೀನೇ ಪ್ರೇಯರ್ ಮಾಡು ಅಂತ ಹೇಳಿದ್ದೆ. ಈಗ ಪ್ರೇಯರ್ ಮಾಡಿದಳು. ಆ ಸ್ತ್ರೀಗೆ ಪ್ರಪೋಸೈಡ್ ಮಾಡಿದಳು. ನೆಕ್ಸ್ಟ್ ಇಯರ್ ಈ ಹೊತ್ತಿನಲ್ಲಿ ನಿಮ್ಮ ಕೈಯಲ್ಲಿ ಒಂದು ಗಂಡು ಮಗು ಇರುತ್ತದೆ. ಪ್ರೈಸ್ ಗಾಡ್. ಆಕೆ ಹೋದರು. 1 ತಿಂಗಳಲ್ಲಿ ಆಕೆ ಗರ್ಭಿಣಿ ಆದಳು. ಗರ್ಭಿಣಿಯಾಗಿ ಎವ್ರಿ ಟೈಮ್ ಡಾಕ್ಟರ್ ಕೇಳುವಂಥದ್ದು, ನೀವು ಯಾವ ವೈದ್ಯನ ಬಳಿಗೆ ಹೋಗಿದ್ದೀರಿ ಅಂತ. ವೈದ್ಯ ಕೇಳುವುದು, ಯಾವ ವೈದ್ಯನ ಬಳಿಗೆ ಹೋಗಿದ್ದೀರಿ ಅಂತ. ಇವರು ಹೇಳಿದರು, ನಾವು ವೈದ್ಯನ ಬಳಿಗೆ ಹೋಗಲಿಲ್ಲ, ನಾವು ಪ್ರಾರ್ಥನೆ ಮಾಡಿದೆವು, ನಂಬಿದೆವು. ನಂಬಿಕೆ ನನಗೆ ಸಹ ಉಂಟು. ಅವರು ಹೇಳಿದರು, ನಾನು ಸಹ ದೇವರನ್ನೇ ನಂಬುವುದು, ನೀವು ನನಗೆ ಸ್ವಲ್ಪ ಹೇಳಿ ಅಂತ ಹೇಳಿದರು. ಓಕೆ, ನೆಕ್ಸ್ಟ್ ಚೆಕಪ್ಪಿಗೆ ಹೋಗುವಾಗ ಪುನಃ ಕೇಳಿದರು, ನೀವು ಯಾವ ವೈದ್ಯನ ಬಳಿಗೆ ಹೋದಿರಿ? ಇವರು ಹೇಳಿದರು, ನಾವು ದೇವರನ್ನು ನಂಬಿದೆವು, ದೇವರು ಇದನ್ನು ಮಾಡಿದ್ದಾನೆ ಅಂತ ಹೇಳಿದರು. ಹೌದಪ್ಪ, ದೇವರನ್ನು ನಾನು ಸಹ ನಂಬ್ತೇನೆ. ಹೀಗೆ 8 ತಿಂಗಳು ಎವ್ರಿ ಟೈಮ್ ಹೋಗುವಾಗ ವೈದ್ಯ ಕೇಳುವುದು, ನೀವು ಯಾವ ವೈದ್ಯನ ಬಳಿಗೆ ಹೋದಿರಿ ಅಂತ. ಕಡೆಗೆ ವೈದ್ಯ ಹೇಳಿದ, ನೋಡಪ್ಪ, ಮೆಡಿಕಲ್ ಪ್ರಕಾರ ನಿನಗೆ ಮಕ್ಕಳಾಗುವ ಚಾನ್ಸೇ ಇಲ್ಲ. ಮೆಡಿಕಲ್ ಪ್ರಕಾರ ನೀವು ನನ್ನನ್ನು ಬಿಟ್ಟು ಬೇರೆ ವೈದ್ಯನ ಬಳಿಗೆ ಹೋದರೆ ನನಗೇನು ಬೇಜಾರ ಇಲ್ಲ. ನನಗೆ ಸಹ ಬೇಕು ಇದಕ್ಕೆ ಮದ್ದು ಕೊಟ್ಟ ವೈದ್ಯ ಯಾರು ಅಂತ. ಕೆಲವೊಮ್ಮೆ ಬೇರೆ ವೈದ್ಯನ ಬಳಿಗೆ ಹೋದ ಅಂತ ಹೇಳಿದರೆ ಕೆಲವರಿಗೆ ವೈದ್ಯರಿಗೆ ಬೇಜಾರಾಗ್ತದಲ್ವ. ಅದಕ್ಕೋಸ್ಕರ ಇವರು ಸತ್ಯ ಬಾಯಿ ಬಿಡುವುದಿಲ್ಲ ಅಂತ ಹೇಳಿಕೊಂಡು ಅವನು ಹೇಳಿದ, ಬೇರೆ ವೈದ್ಯರ ಬಳಿಗೆ ಹೋದರೆ ತೊಂದರೆ ಇಲ್ಲ, ಈ ವೈದ್ಯ ಯಾರಂತ ನನಗೆ ಸಹ ಬೇಕು. ಯಾಕಂದರೆ ಅವನ ಹತ್ರ ಪೇಷಂಟ್ಗಳು ಬರ್ತವೆ ಇಂಥವರೇ. ಪ್ರೈಸ್ ಗಾಡ್. ಮಗು ಡೆಲಿವರಿ ಆಯಿತು, ಗಂಡು ಮಗು ಹುಟ್ಟಿತ್ತು. ನೆಕ್ಸ್ಟ್ ಆ ಸಹೋದರಿ ನಮ್ಮ ಮಗುವಿನ ಬರ್ತ್ರಿಗೆ ಬಂದಿದ್ದಳು, 1 ಇಯರ್ ಬರ್ತ್ರಿಗೆ. ಜಸ್ಟ್ ಆಕೆ ಡಿಸೈರ್ ಮಾಡೋದು, ದೇವರೇ ನನಗೆ ಕೂಡ ಇನ್ನೊಂದು ಇದ್ದರೆ ಒಳ್ಳೇದಿತ್ತಲ್ಲ ಅಂತ. ದೇವರು ಇನ್ನೊಂದು ಕೊಟ್ಟು ಬಿಟ್ಟ. ಪ್ರೈಸ್ ಗಾಡ್. ಆದರೆ ದೇವರು ಮಾಡಿದ ಉಪಕಾರಗಳನ್ನು ಮರಿಬೇಡ್ರಿ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಒಮ್ಮೆ ನಿಮಗೆ ರಿವರ್ ಓಪನ್ ಆಯಿತು, ಓಪನ್ ಆದ ಕೂಡಲೇ ಯು ಆರ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ಯಾರಿಗೆ ಸ್ವಲ್ಪವಾಗಿ ಕೊಡಲ್ಪಟ್ಟಿದೆಯೋ ಸ್ವಲ್ಪವಾಗಿ ಕೇಳಲ್ಪಡುವುದು, ಯಾರಿಗೆ ಬಹಳವಾಗಿ ಕೊಡಲ್ಪಟ್ಟಿದೆಯೋ ಅವರು ಬಹಳವಾಗಿ ಕೇಳಲ್ಪಡುವುದು. ನೀವು ಏನು ಜ್ಞಾನವನ್ನು ಹೊಂದಿದ್ದೀರೋ, ಜನರು ಕ್ರಿಟಿಸೈಸ್ ಮಾಡಲಿ, ತಮಾಷೆ ಮಾಡಲಿ, ಇದನ್ನು 20 ವರ್ಷದಿಂದ ಕ್ರಿಟಿಸೈಸ್ ತಮಾಷೆ ಕೇಳ್ತಾ ಇದ್ದಾರೆ ಒಂದು ಸೈಡಲ್ಲಿ. ಆದರೆ ಒಂದು ಸೈಡಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತದೆ, ಒಂದು ಸೈಡಲ್ಲಿ ಇನ್ನೊಬ್ಬ ಕಂಫರ್ಟ್ ಆಗ್ತಾನೆ. ಪ್ರೈಸ್ ಗಾಡ್. ಕೇಳುವ ಜನ ಅನೇಕರಿದ್ದಾರೆ. ಯಾರು ಕೇಳ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ರಿ. ನೀವು ಹೇಗೆ ವಾಕ್ಯ ನಿಮ್ಮ ಮೂಲಕ ಕೆಲಸ ಮಾಡಿದೆ ಅವ್ರಿಗೆ ಹೆಲ್ಪ್ ಮಾಡ್ರಿ. ದ ಬೈಬಲ್ ಹೇಳ್ತದೆ,